ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿಸಿ ಬಿಸಿ ಚರ್ಚೆ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯ ಗಂಭೀರ ಚರ್ಚೆ ಆಗ್ತಾ ಇರುವಂತದ್ದು. ಸೆಪ್ಟೆಂಬರ್ ಕ್ರಾಂತಿಯ ವೇಳೆಯೇ ಸಚಿವ ಸಂಪುಟ ಪುನರಚನೆ ಆಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯ ಗಂಭೀರ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಬಗ್ಗೆ ಕೂಡ ಚರ್ಚೆ ಇದೆ. ಹೆಚ್ಚುವರಿ ಡಿಸಿಎಂ ಸ್ಥಾನದ ಬಗ್ಗೆ ಕೂಡ ನಡೀತಾ ಇದೆ ಬಿಸಿ ಬಿಸಿ ಚರ್ಚೆ. ಈಗಾಗಲೇ ಒಂದಲ್ಲ, 2 ಇಲ್ಲ 3 ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನುವ ವಿಚಾರವಾಗಿ ಹೆಚ್ಚುವರಿ ಡಿಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದ್ದು, ಈಗಾಗಲೇ ಸಿಎಂ ಬದಲಾವಣೆ ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಒಂದು ರೀತಿ ಕುತೂಹಲವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯಿಂದ ಕೋಲಾಹಲವೇ ಸೃಷ್ಟಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಕೋಲಾಹಲ ಎಬ್ಬಿಸಿದೆ ಕ್ರಾಂತಿಯ ಮಾತು. ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಹತ್ವದ ಚರ್ಚೆ. ಈಗ ತಲೆ ಕೆಡಿಸಿಕೊಂಡಿರುವ ಸಚಿವರು, ಕಾಂಗ್ರೆಸ್ ಶಾಸಕರು, ನಾಯಕರು ಈ ಒಂದು ಕ್ರಾಂತಿ ಮಾತಿನ ಬಗ್ಗೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯಿಂದ ಕೋಲಾಹಲವೇ ಸೃಷ್ಟಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಕೋಲಾಹಲವನ್ನು ಎಬ್ಬಿಸಿದೆ ಕ್ರಾಂತಿಯ ಮಾತು. ಈ ಮಹತ್ವದ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವರುಗಳು, ಕಾಂಗ್ರೆಸ್ನ ಶಾಸಕರುಗಳು, ನಾಯಕರುಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಬಸವರಾಜ್, ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿಸಿ ಬಿಸಿ ಚರ್ಚೆ ಮತ್ತಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಅದರಲ್ಲೂ ಕೂಡ ಈಗಾಗಲೇ ಬದಲಾವಣೆಯ ಪರ್ವದ ವಿಚಾರವಾಗಿ ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂತು ಅಲ್ಲಿಂದಲೂ ಕೂಡ ಮಾತು ಶುರುವಾಗಿದೆ. ಆದ್ರೆ ಸೆಪ್ಟೆಂಬರ್ಗೆ ಎಲ್ಲವೂ ಕೂಡ ಅಂತ್ಯವಾಗುತ್ತೆ ಅನ್ನುವಂತ ಹೇಳಿಕೆಗಳು ಆಗಾಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರ್ತಕ್ಕಂಥದ್ದು ಇಡೀ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರ್ತಕ್ಕಂಥದ್ದು. ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಏನಂತಹ ದೊಡ್ಡ ಬೆಳವಣಿಗೆ ಇದೆ ಅನ್ನುವಂಥದ್ದು ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಹಲವು ನಾಯಕರಿಗೆ, ಸಚಿವರಿಗೆ, ಶಾಸಕರಿಗೆ ಎಲ್ರಿಗೂ ಕೂಡ ಕೆಲವೊಂದಿಷ್ಟು ಅನುಮಾನಗಳು ಮತ್ತು ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೆ ಆ ಒಂದು ಸಚಿವ ರಾಜಣ್ಣ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬಿಸಿ ಬಿಸಿ ಚರ್ಚೆ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಅಸಮಾಧಾನಗಳು ಕೂಡ ಭುಗಿಲೇಳ್ತಾ ಇದ್ದಾವೆ. ಸರ್ಕಾರದ ವಿರುದ್ಧವಾಗಿ ಸ್ವಪಕ್ಷದ ಶಾಸಕರೇ ಆರೋಪಗಳ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಈ ಒಂದು ಅಸಮಾಧಾನ, ಸರ್ಕಾರದಲ್ಲಾಗಿರ್ತಕ್ಕಂಥ ಗೊಂದಲಗಳಿಗೆ ಮತ್ತಷ್ಟು ಪುಷ್ಟಿ ಎಂಬಂತೆ ಹೇಳಿಕೆ ಇರುವಂತದ್ದು. ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗ್ತಕ್ಕಂಥ ಬೆಳವಣಿಗೆ ಆದ್ರೂ ಏನು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಒಂದು ಬೆಳವಣಿಗೆ ಏನಾಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದ್ರೆ ಒಂದ್ ಕಡೆ ಈಗಾಗಲೇ ಒಬ್ಬರ ಬಳಿ 2 ಹುದ್ದೆ ಇರೋ ಆಗಿಲ್ಲ ಅನ್ನುವಂತ ಮಾತಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಬಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೊಂದಿದೆ, ಇನ್ನೊಂದು ಕಡೆ ಡಿಸಿಎಂ ಸ್ಥಾನ ಕೂಡ ಇರುವಂತದ್ದು. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡುವಂತ ಹಂತಕ್ಕೆ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಅದಕ್ಕೆ ಆಕಾಂಕ್ಷಿಗಳು ಕೂಡ ಇರ್ತಕ್ಕಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ,
ಇದ್ದಾರೆ, KN ರಾಜನ್ ಅವರಿದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅದರಂತೆ DK ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ DK ಸುರೇಶ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಇಲ್ಲಿ DCM ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರಬಲ ಆಕಾಂಕ್ಷಿ ಪೈಪೋಟಿ ಕೂಡ ನಡೆಸಿದ್ರು. ಸಚಿವ KN ರಾಜನ್ ಅವರು ಕೂಡ ನಾನು ಸಚಿವ ಸ್ಥಾನ ಆದ್ರೂ ಬಿಡ್ತೇನೆ, ನನಗೆ DCM KPC ಅಧ್ಯಕ್ಷ ಸ್ಥಾನ ಕೊಟ್ರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಈ ಒಂದು ಬೆನ್ನಲ್ಲೇ ಒಂದಿಷ್ಟು ಬೆಳವಣಿಗೆ ಆಗಬಹುದಾ ಅನ್ನುವಂತ ಒಂದು ಲೆಕ್ಕಾಚಾರ ಇರುವಂತದ್ದು. ಇನ್ನೊಂದು ಕಡೆ 50-50 ಅಂತಕ್ಕಂಥ ಫಾರ್ಮುಲಾ ಒಂದ್ ಕಡೆ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಾಗಿದೆ. DK ಶಿವಕುಮಾರ್ ಅವರು ಕೂಡ CM ಆಗುವಂತ ಕನಸನ್ನ ಹೊತ್ತುಕೊಂಡತಕ್ಕಂಥ ನಾಯಕ. ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿ ಕೂಡ ಲಾಬಿ ನಡೆಸಿದ್ದಾರೆ, ಅವ್ರಿಗೂ ಕೂಡ CM ಸ್ಥಾನ ಬೇಕು ಅನ್ನುವಂಥದ್ದು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಇದನ್ನ ಗಮನದಲ್ಲಿಟ್ಟುಕೊಂಡು ಈಗ CM ಸ್ಥಾನ ಬದಲಾವಣೆ ಮಾಡುವಂತ ಹಂತಕ್ಕೆ ಹೋಗ್ತಾರ ಅನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ. ಹಾಗೇನಾದ್ರೂ ಆದ್ರೆ ಸಚಿವ KN ರಾಜನ್ ಅವರು ಒಂದಿಷ್ಟು ಬದಲಾವಣೆ ಆಗುತ್ತೆ ರಾಜಕೀಯದಲ್ಲಿ ಅನ್ನುವಂತ ಮಾತನ್ನು ಕೊಟ್ಟಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಆಪ್ತ ಮನದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರು ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಸಂದೇಶ ಕೊಟ್ರ, ನೀವೇನಾದ್ರೂ CM ಸ್ಥಾನ ಬದಲಾವಣೆ ಮಾಡೋದಾದ್ರೆ ಇದು ಒಂದಿಷ್ಟು ಬದಲಾವಣೆಗೆ ಕಾರಣ ಆಗುತ್ತೆ, ಒಂದಿಷ್ಟು ದೊಡ್ಡ ಬೆಳವಣಿಗೆ ಆಗುತ್ತೆ ಅನ್ನುವಂತ ಎಚ್ಚರಿಕೆ ಗಂಟೆಯನ್ನ ಹೈಕಮಾಂಡ್ ನಾಯಕರಿಗೆ ನೀಡಿದ್ರ ಅನ್ನುವಂತ ಒಂದು ಬದಲಾವಣೆ ವಿಚಾರ ಕೂಡ ಇರುವಂತದ್ದು. ಇನ್ನೊಂದು ಕಡೆ ಪ್ರಮುಖವಾಗಿ ಸಚಿವ ಸಂಪುಟ ಸರ್ಜರಿ ಆಗಬೇಕು ಅನ್ನುವಂತಹ ಕೂಗು ಕೂಡ ಬಹು ದಿನಗಳಿಂದಲೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಈಗ ಇರ್ತಕ್ಕಂಥ ಸಚಿವರಲ್ಲಿ ಯಾರೆಲ್ಲ ಕಾರ್ಯವೈಖರಿಗಳು ಹೇಗಿದೆ ಅನ್ನುವಂತ ರಿಪೋರ್ಟ್ ಕಾರ್ಡ್ ಕೂಡ ಹೈಕಮಾಂಡ್ ನಾಯಕರಿಗೆ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರ ಪಟ್ಟಿ ರೆಡಿ ಆಗಿದೆ, ಅವ್ರನ್ನ ಕೈಬಿಟ್ಟು ಒಂದಿಷ್ಟು ಹಿರಿಯ ಶಾಸಕರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವಂತಹ ಒಂದಿಷ್ಟು ಬೆಳವಣಿಗೆ ಆಗ್ಬೋದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ DCM ಪೋಸ್ಟ್ ಕೂಡ ಹೆಚ್ಚುವರಿ DCM ಕೂಡ ಸೃಷ್ಟಿ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ DCM ಪೋಸ್ಟ್ ಬೇಕು ಅನ್ನುವಂಥದ್ದು, ಪರಮೇಶ್ವರ್ ಕೂಡ DCM ಪೋಸ್ಟ್ ಬೇಕು ಅನ್ನುವಂತಹ ಕೂಗು ಕೂಡ ಇದೆ. ಇದು ಕೂಡ ಇಲ್ಲಿ ಚರ್ಚೆ ಆಗಬಹುದು. ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚುವರಿ DCM ಕೂಡ ಸೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನೋ ಒಂದು ಒಪ್ಪಂದ ಆಗಿದೆ, ಮಾತುಕತೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂತಹ ಅವರೇ ಸ್ವತಃ ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಏನಾದರೂ ಹೈಕಮಾಂಡ್ ನಾಯಕರು ಒಪ್ಪಿಗೆ ಸೂಚಿಸಿದ್ರೆ, ಹೈಕಮಾಂಡ್ ನಾಯಕರು ಆ ರೀತಿ ಬೆಳವಣಿಗೆ ಮಾಡಿದ್ರೆ ಸಹಿತ ನಾನು DCM ಪೋಸ್ಟ್ ಹೆಚ್ಚುವರಿ DCM ಪೋಸ್ಟ್ ಮಾಡಕ್ಕೆ ಅವಕಾಶ ಕೊಡ್ತೇನೆ, ಇಲ್ಲ ಅಂತಂದ್ರೆ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಇರುವಂಥದ್ದು. ಆದ್ರೆ ಇದ್ರೆಲ್ಲದರ ನಡುವೆ ಹೈಕಮಾಂಡ್ ನಾಯಕರು ಏನಾದರೂ ಒಂದು ಬೆಳವಣಿಗೆ ಮಾಡಕ್ ಹೋದ್ರೆ ಇಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಕೆಲವೊಂದಿಷ್ಟು ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಚಿವ KN ರಾಜನ್ ಅವರ ಹೇಳಿಕೆ ಇರಬಹುದೇನೋ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ನೋಡಿ, ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥದ್ದು ಮತ್ತಷ್ಟು ಕುತೂಹಲವನ್ನ ಕೆರಳಿಸಿದೆ.